ನೋಡಿ ಸರ್, ನಾರ್ತ್ ಹೈಟ್ ಇದೆ, ಈಶಾನ್ಯ ಬೆಟ್ಟ, ನಾರ್ತ್ ಮತ್ತು ಈಶಾನ್ಯ ಎರಡೂ ಸೇರಿ ಸುಮಾರು ಬೆಟ್ಟ ಹೈಟ್ ಇದೆ. ಹಾಗಾಗಿ ಇಲ್ಲಿ ನೀವು ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸಿಂಗಲ್ ರುಪಿ ನಿಮ್ಗೆ ವಾಪಸ್ ಬರೋದಿಲ್ಲ. ಏನಕ್ಕೆ? ಸೌತ್ ಡೌನ್ ಇದೆ, ಹಾಸ್ಪಿಟ್ಲ್ ಖರ್ಚು ಬಂದೇ ಬರುತ್ತೆ, ರೆಡಿ ಇರ್ರಿ ನೀವು ಅಂತ ನಾನು ಹೇಳಿದೆ. ಈಗ ನೆಕ್ಸ್ಟು ಅವ್ರ ಅಣ್ಣ, ಯಾಕಂದರೆ ಇವ್ರು ದಾನೇಶ್ವರ ಕರ್ಣ ಆಗ್ಬಿಟ್ಟಿದ್ದಾರೆ. ಅವ್ರ ಅಣ್ಣಗೆ 3 ತಿಂಗಳಿಂದ ಇದ್ದಾರೆ ಐಸಿಯುಲಿ. ಎಲ್ಲ ಇವರೇ ಕಟ್ತಾ ಇರೋದು, ಅವ್ರಿಗೆ ಅನುಕೂಲ ಇಲ್ಲ. ಇವ್ರು ಯಜಮಾನಿಕೆ ಮುಂಚೆನೆ ಕಟ್ಕೊಂಡ್ಬಿಟ್ಟವ್ರೆ. ಅವ್ರ ಅಣ್ಣ ತಮ್ಮಂದ್ರೆಲ್ಲ ಬೇರೆ ಕಡೆ ಇದ್ರು, ಇವ್ರು ಬೇರೆ ಇದ್ರು, ಅವ್ರದ್ದೆಲ್ಲ ನೋಡೋದು ಇವರೇ. ಸುಮಾರು ನನಗೆ ಗೊತ್ತಿರೋ ಪ್ರಕಾರ 4 ವರ್ಷದಿಂದ 1 ಕೋಟಿ ರೂಪಾಯಿ ಕ್ರಾಸ್ ಆಗಿದೆ. ಭಗವಂತನ ಪ್ರೀತಿ ಏನಪ್ಪ ಅವ್ರ ಮೇಲೆ ಅಂದರೆ, ಅವ್ರ ಮನೆಯವ್ರನ್ನ ಟಚ್ ಮಾಡ್ತಾ ಇಲ್ಲ, ಆದರೆ ಅವ್ರ ಕೈಯಲ್ಲಿ ಹಾಸ್ಪಿಟ್ಲ್ ಖರ್ಚು ಕಟ್ಟಿಸ್ತಾ ಇದ್ದಾನೆ. ನಾರ್ತ್ ಬೆಟ್ಟ ಇದೆ, ಸೌತ್ ಡೌನ್ ಇದೆ. ಯಾವಾಗ ನಾರ್ತ್ ಹೈಟ್ ಆಯಿತು, ಇಲ್ಲಿಂದ ನಾವು ಆಲ್ರೆಡಿ ನಮ್ಮ ರೋಡಿಂದ, ಸೌತ್ ರೋಡಿಂದ ಇಲ್ಲಿಗೆ 20 ಅಡಿ ಹತ್ತಬೇಕು. ಅವಾಗೇನಾಯಿತು, ನಾರ್ತ್ಗೆ ಹತ್ತಬಾರ್ದು. ನೀವು ಅರ್ಥ ಮಾಡ್ಕೊಳ್ಳಿ, ಯಾರೇ ಜಮೀನು ತಗೊಳ್ಳಿ, ನಿಮ್ಮ ಜಮೀನಿಗೆ ಉತ್ತರ ಪೂರ್ವ ಡೌನ್ ಇರಬೇಕು. ಡೌನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಹೈಟ್ ಇರಬಾರ್ದು. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ವಿಷಯ ತೊಗೊಂಡು ನಿಮ್ಮ ಮುಂದೆ ಬಂದಿದ್ದೀರಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ಕಂಟೆಂಟ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಬಟನ್ ಕೊಡಿ, ಯಾಕೆಂದರೆ ನನಗೂ ಮುಂದಿನ ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ಯಾರೆಲ್ಲ ಈ ಥರ ವಿಷಯ ಅವ್ರಿಗೆ ಕನೆಕ್ಟ್ ಆಗ್ತಾ ಇರುತ್ತೆ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಷಯ ಏನಪ್ಪ ಅಂದರೆ, ನನಗೆ ಮೊನ್ನೆ ಒಬ್ಬರು ಕ್ಲೈಂಟ್ ಫೋನ್ ಮಾಡಿದರು. ಏನಂತ ಅಂದರೆ, ಸರ್ ನಾನು 3.5 ಎಕರೆ ಜಾಗ ತೊಗೊಂಡಿದ್ದೀನಿ, ಅಲ್ಲಿ ಕೆಲಸ ನಡೀತಾ ಇದೆ, ಎಲ್ಲೆಲ್ಲಿ ಏನೇನು ಬರಬೇಕು ಅಂತ ನೀವು ಮುಂಚೆನೇ ನನಗೆ ಹೇಳ್ಬಿಟ್ರೆ ನಾನು ಇವತ್ತು ಮಾಡಿಸ್ಕೊತೀನಿ, 3 ತಿಂಗಳಿಗೆ ಒಂದು ಸ್ವಲ್ಪ ಮಾಡಿಸ್ಕೊತೀನಿ, 6 ತಿಂಗಳಿಗೆ, ವರ್ಷಕ್ಕೆ ಒಂದು ಸ್ವಲ್ಪ ಮಾಡಿಸ್ಕೊತಾ ಇರ್ತೀನಿ. ನೀವು ಎಲ್ಲೆಲ್ಲಿ ಏನೇನು ಬರಬೇಕು ಅಂತ ಹೇಳ್ಬಿಟ್ರೆ ನಾನು ಅದನ್ನು ಫಾಲೋ ಆಗ್ಬಿಡ್ತೀನಿ. ದಯವಿಟ್ಟು ಬಂದು ನನಗೆ ಮಾರ್ಗದರ್ಶನ ಕೊಡಿ ಅಂತ ಫೋನ್ ಮಾಡಿದರು. ಸರಿ ಆಯಿತು, ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಇಂಥ ಡೇಟ್ ಅಂತ ಫಿಕ್ಸ್ ಮಾಡಿ, ಅಂಥ ಡೇಟಲ್ಲಿ ನಾವು ಹೋಗ್ಬೇಕಾದ್ರೆ ನಾವು ಬೆಳಗ್ಗೆ 6:30 ಹೋಗೋಣ ಅಂತ ಮಾತಾಡ್ಕೊಂಡಿದ್ರಿ. ಒಂದು ಅರ್ಧ ಗಂಟೆ ಲೇಟ್ ಆಯಿತು. ಸೊ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ 1.5 ಅವರ್ ಟೈಮ್ ಇತ್ತು. ಏನೋ ಬೆಂಗಳೂರಿಂದ ಆ ಜಾಗಕ್ಕೆ ಹೋಗ್ಬೇಕಾದ್ರೆ ಸೆಂಟ್ರಲ್ಲಿ ಟಿಫನ್ ನಿಲ್ಲಿಸ್ಬಿಟ್ಟು ಟಿಫನ್ ಮಾಡೋಣ ಹೋಗೋಣ, ಯಾಕಂದರೆ ಆ ಕಡೆ ಎಲ್ಲ ಹೋಟ್ಲು ಚೆನ್ನಾಗಿಲ್ಲ ಅಂತ ಟಿಫನ್ ನಿಲ್ಲಿಸಿದಾಗ ಅವರು ನನಗೆ ಏನು ಪ್ರಾಪರ್ಟಿದು ಸ್ಕೆಚ್ ತೋರಿಸಿದ್ರು. ಆ ಸ್ಕೆಚಲ್ಲಿ ಯಾವ ರೀತಿ ಇತ್ತಪ್ಪ ಅಂದರೆ, ಇದು ಸೌತ್ ರೋಡ್ ಇದೆ. ಇದು ಪ್ರಾಪರ್ಟಿ ಏನಾಗಿದೆ ಅಂದರೆ ನಾರ್ತ್ ವೆಸ್ಟ್ ಸ್ವಲ್ಪ ಬೆಳೆದಿದೆ, ಅಂದರೆ ಇದು ಸ್ವಲ್ಪ ಆಚೆ ಬಂದಿದೆ. ನಾರ್ತ್ ವೆಸ್ಟ್, ಇದು ಸೌತು, ಇದು ನಾರ್ತು, ಇದು ಈಸ್ಟು, ಇದು ವೆಸ್ಟು. ಈ ಸೌತ್ ರೋಡಲ್ಲಿ ನಾವು ಈ ಥರ ಬಂದಾಗ ಈ ಪ್ರಾಪರ್ಟಿ 3.5 ಎಕರೆ ಅವ್ರು ಪರ್ಚೇಸ್ ಮಾಡಿದ್ದಾರೆ. ಈ 3.5 ಎಕರೆ ಪರ್ಚೇಸ್ ಮಾಡಿದಾಗ ಏನಾಯಿತು ನೋಡಿ, ಫಸ್ಟು ನಾನು ಇಲ್ಲಿಂದ ತೊಗೊತೀನಿ, ಇಲ್ಲಿಂದ ಇಲ್ಲಿಗೆ ತೊಗೊಂಡಾಗ ಸಪೋಸು 800 ಅಡಿ ಇದೆ. ಅದೇ ನೈಋತ್ಯದಿಂದ ವಾಯುವಿಗೆ ತೊಗೊಂಡಾಗ ನೋಡ್ರಿ, ಇದು ಈಶಾನ್ಯ, ಇದು ಈಶಾನ್ಯ ಬಂತು, ಇದು ಆಗ್ನೇಯ, ವಾಯುವ್ಯ, ನೈಋತ್ಯ. ಇಲ್ಲೇನಾಗುತ್ತೆ ನಮಗೆ, ಆಗ್ನೇಯದಿಂದ ಈಶಾನ್ಯಕ್ಕೆ, ಅದು ನಾನು ಕಾರ್ನರ್ ಹೋಗಲಿಲ್ಲ, ಇಲ್ಲಿ ಕಾರ್ನರ್ ಕಟ್ ಆಗಿದೆ, ಆದ್ರೂ ಇಲ್ಲಿಂದ ಇಲ್ಲಿ ತೊಗೊಂಡಾಗಿದ್ದು 800 ಅಡಿ ಇದೆ. ಇಲ್ಲಿಂದ ತೊಗೊಂಡಾಗಿದ್ದು ಒಂದು ಅಂದಾಜು 1000 ಅಡಿ ಇದೆ. ಅವಾಗ ಏನಾಯಿತು, ನಮಗೆ 3.5 ಎಕರೆಯಲ್ಲಿ ನಮ್ಗೆ 200 ಅಡಿ ವಾಯುವ್ಯ ಬೆಳೀತು ಆಚೆಗೆ. ಇದು ಭಾರಿ ಡೇಂಜರ್. ವಾಯುವ್ಯ ಉತ್ತರಕ್ಕೆ ಬೆಳೆಯೋದು ಭಾರಿ ಕೆಟ್ಟದ್ದು, ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಹೆಣ್ಣುಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ನಾನು ಅಲ್ಲಿ ಹೋಗಿ ಇಲ್ಲಿ ನಿಲ್ಲಿಸಿದಾಗ ಏನಾಯಿತು, ಈ ರೋಡ್ಗಿಂತ ಇದು ಆ ಪ್ರಾಪರ್ಟಿ ಏನಿದೆ ನನಗೆ ಮಿನಿಮಮ್ ಅಂದರೂ 20 ಅಡಿ ಹೈಟ್ ಇದೆ. ಇದು ಪೂರ್ತಿ ಹೈಟ್ ಇದೆ. ಸೌತ್ ರೋಡ್ ಇದೆ, ಸೌತ್ ರೋಡಿಂದ ಇದು 20 ಅಡಿ ಹೈಟ್ ಇದೆ. ಆಯಿತು, ಅವ್ರು ಬಂದು ಕರ್ಕೊಂಡೋಗಿ ನನಗೆ ಫಸ್ಟ್ ಏನು ಎಲ್ಲಿ ಬರಬೇಕು, ನಮಗೆ ಕುರಿಗಳದ್ದು ಒಂದು ಶೆಡ್ ಬೇಕು, ಮತ್ತು ನಾವು ಬಂದಾಗ ಅಂದರೆ ಬೆಂಗಳೂರಿಂದ ಈ ಪ್ರಾಪರ್ಟಿ ಹತ್ರ ಬಂದಾಗ ಉಳ್ಕೊಳಕ್ಕೆ ಒಂದು ಮನೆ ಬೇಕು ಅಂತ. ಅವಾಗ ಏನಾಯಿತು, ನೈಋತ್ಯದಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಅವರು ಕುರಿ ಸಾಕಾಣಿಕೆ ಮಾಡ್ತೀರಿ, ಫಸ್ಟ್ ಫ್ಲೋರಲ್ಲಿ ಮನೆ ಇರುತ್ತೆ, ಇಷ್ಟಡಿ ಅಂತ ಎಲ್ಲ ಮಾತುಕತೆ ಆಯಿತು. ಸರಿ, ಎಲ್ಲ ಆಯಿತು. ಬೋರ್ವೆಲ್ ಎಲ್ಲಿ ಬರ್ಬೋದು, ಬೋರ್ವೆಲ್ ಈಶಾನ್ಯದಲ್ಲಿ ಬರ್ಬೋದು. ಅವ್ರಿಗೆ ನಾನು ಹೇಳಿದೆ, ಇಲ್ಲಿಂದ ಇಲ್ಲಿಗೆ 800 ಇದೆ, ಇಲ್ಲಿಂದ ಇನ್ನು ಅದಕ್ಕಿಂತ ಜಾಸ್ತಿ ಇದೆ, ಏನು ಮಾಡೋದು ಅಂತ. ಅವಾಗ ಅವ್ರದ್ದು ಏನು ಐಡಿಯಾ ಕೊಟ್ಟರು ಅಂದರೆ, ಸರ್ ಪಕ್ಕದಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ, ನಾವು ಹಿಂಗೆ ಸ್ಟ್ರೈಟ್ ತೊಗೊಂಡ್ಬಿಡ್ತೀರಿ ಏನೋ ಪ್ರಾಪರ್ಟಿನ ಅಂತ, ಸ್ಟ್ರೈಟ್ ಮಾಡ್ಕೊಂಡ್ಬಿಡ್ತೀರಿ, ಬ್ಯಾಲೆನ್ಸ್ ಆಗೋಯ್ತು ಅಂತ. ಯಾರು ಕೇಳೋರಿಲ್ಲ ಸರ್, ನಾವು ಗೌರ್ಮೆಂಟ್ ಬೇಕಾದ್ರೆ ಒಂದು ಪತ್ರ ಹಾಕ್ಕೊಂತೀರಿ, ಒಂದು 20 ವರ್ಷ ಹೊಡೆದು ನಮ್ಗೆ ಆಗುತ್ತೆ. ಸರಿ ಆಯಿತು. ಇದಾದಮೇಲೆ ಇಲ್ಲಿ ಬಂದಾಗ ಇಲ್ಲಿಂದ ದೊಡ್ಡದು ಬೆಟ್ಟ ಇದೆ.
ಅವ್ರು ಇಲ್ಲಿ ಬೆಟ್ಟ ಕರ್ಕೊಂಡು ಈ ಕಡೆ ಬಂದಂಗೆಲ್ಲ ನಮಗೆ ಬೆಟ್ಟ ಕಡ್ದಾಗ್ತಾ ಇದೆ. ನಾರ್ತು ಈಶಾನ್ಯ ಪೂರ್ತಿ ಹೈಟ್ ಆಯ್ತು, ಪೂರ್ತಿ ಹೈಟ್. ಬೋರ್ವೆಲ್ ಎಲ್ಲಿದೆ ನೀರು ಅಂತ ನಾನು ಅದು ತೋರಿಸ್ದೆ, ನೋಡಿ ಇಲ್ಲಿದೆ ನೀರು ನಿಮಗೆ ಅಂತ. ಬೋರ್ವೆಲ್ ತೆಂಗಿನಕಾಯಿ ತೊಗೊಂಡೋಗಿ ಬೋರ್ವೆಲ್ ಪೈಪ್ ನೋಡಿ ಇಲ್ಲಿದೆ ನೀರು. ಆದರೆ ಇಲ್ಲಿ ಈ ರೋಡ್ಗೂ ಇದಕ್ಕೂ 80 ಅಡಿ ಹೈಟ್ ಇದೆ. ಈ ಈಶಾನ್ಯ ಆದ್ಮೇಲೆ ಇದು ಬೆಟ್ಟ ಪೂರ್ತಿ ಹೈಟು ಎಲ್ಲ ನೋಡಿದಾಯ್ತು. ಆಮೇಲೆ ಅವ್ರ ತಂದೆಯವರಿದ್ರು, ಅವ್ರ ತಂದೆಯವ್ರಿಗೆ ಏನೋ ಕಾಲು ಸ್ವಲ್ಪ ಏಟಾಗಿತ್ತು, ಏನೋ ಸ್ವಲ್ಪ ನಿಧಾನವಾಗಿ ನಡೀತಿದ್ರು. ನಾವು ಅವ್ರನ್ನ ಇಲ್ಲೇ ಇರಿ ನೀವು ಅಂತ ಹೇಳ್ಬಿಟ್ಟು ಇಲ್ಲಿ ಬೆಟ್ಟ ಎಲ್ಲ ಹತ್ಕೊಂಡೆಲ್ಲ ಆಯಿತು. ಇಲ್ಲಿ ಆಚೆ ಬರ್ಬೇಕಾದ್ರೆ ಅವ್ರು ಕೇಳಿದ್ರು, ಸರ್ ಮಾಡ್ಬೋದಾ ಅಂತ. ನಾನು ಹೇಳಿದೆ, ನಿಮಗೆ ಮನೆಯಲ್ಲಿ ಬರಬೇಕು, ನೈಋತ್ಯದಲ್ಲಿ ಬರಬೇಕು, ತೋರಿಸಿದ್ದೀನಿ. ಶೆಡ್ಡಲ್ಲಿ ಬರಬೇಕು, ಕುರಿಗಳ ಶೆಡ್ ಆಗಲಿ ಕೋಳಿ ಶೆಡ್ ಆಗಲಿ ಅದೆಲ್ಲಿ ಬರಬೇಕು ತೋರಿಸಿದ್ದೀನಿ. ನೀವೇನು ಕೇಳಿದ್ದೀರಾ ಅಷ್ಟೇ ಹೇಳಿದ್ದೀನಿ, ಅದು ಬಿಟ್ಟು ಬೇರೆ ಇನ್ನೇನಾದರೂ ಪ್ರಾಪರ್ಟಿ ಬಗ್ಗೆ ಹೇಳ್ಬೇಕಾ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಹೌದು ಸರ್ ಇದೊಂದೇ ಅಲ್ಲ, ಈ ಪ್ರಾಪರ್ಟಿ ಯಾವ ರೀತಿ ಇದೆ ಹೇಳಿ ಅಂತ ಹೇಳಿದ್ರು. ಅವಾಗ ನಾನು ಹೇಳಿದೆ, ನೋಡಿ ಸರ್, ನಾರ್ತ್ ಬೆಟ್ಟ ಇದೆ, ಸೌತ್ ಡೌನ್ ಇದೆ. ಯಾವಾಗ ನಾರ್ತ್ ಹೈಟ್ ಆಯಿತು, ಇಲ್ಲಿಂದ ನಾವು ಆಲ್ರೆಡಿ ನಮ್ಮ ರೋಡಿಂದ ಸೌತ್ ರೋಡಿಂದ ಇಲ್ಲಿಗೆ 20 ಅಡಿ ಹತ್ತಬೇಕು. ಅವಾಗೇನಾಯಿತು, ನಾರ್ತ್ಗೆ ಹತ್ತಬಾರ್ದು. ನೀವು ಅರ್ಥ ಮಾಡ್ಕೊಳ್ಳಿ, ಯಾರೇ ಜಮೀನು ತಗೊಳ್ಳಿ, ನಿಮ್ಮ ಜಮೀನಿಗೆ ಉತ್ತರ ಪೂರ್ವ ಡೌನ್ ಇರಬೇಕು. ಡೌನ್ ಇಲ್ಲ ಅಂದರೂ ಪರವಾಗಿಲ್ಲ, ಹೈಟ್ ಇರಬಾರ್ದು. ಅದೇ ರೀತಿ ದಕ್ಷಿಣ ಮತ್ತು ಪಶ್ಚಿಮ ನಮಗೆ ಎತ್ತರವಾಗಿರಬೇಕು. ಎತ್ತರವಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಡೌನ್ ಇರಬಾರ್ದು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಾನು ಹೇಳಿದೆ ಅವ್ರಿಗೆ, ನೋಡಿ ಸರ್, ನಾರ್ತ್ ಹೈಟ್ ಇದೆ, ಈಶಾನ್ಯ ಬೆಟ್ಟ, ನಾರ್ತು ಮತ್ತು ಈಶಾನ್ಯ ಎರಡೂ ಸೇರಿ ಸುಮಾರು ಬೆಟ್ಟ ಹೈಟ್ ಇದೆ. ಹಾಗಾಗಿ ಇಲ್ಲಿ ನೀವು ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸಿಂಗಲ್ ರೂಪಿ ನಿಮ್ಗೆ ವಾಪಸ್ ಬರೋದಿಲ್ಲ. ಏನಕ್ಕೆ? ಸೌತ್ ಡೌನ್ ಇದೆ, ಹಾಸ್ಪಿಟ್ಲ್ ಖರ್ಚು ಬಂದೇ ಬರುತ್ತೆ, ರೆಡಿ ಇರ್ರಿ ನೀವು ಅಂತ ನಾನು ಹೇಳಿದೆ. ಅವಾಗ ಅವ್ರು ಹೌದಾ ಸರ್ ಮತ್ತೆ ಏನು ಮಾಡೋದು ಅಂತ ನಾನು ಹೇಳಿದೆ. ನಿಮ್ಮ ತಂದೆಯವ್ರು ಬರ್ತಾ ಇದ್ದಾರೆ, ಇನ್ನು ಸ್ವಲ್ಪ ಮುಂದೆ ಮಾತಾಡಿ, ಯಾಕಂದ್ರೆ ಅವ್ರು ಏಜ್ ಆಗಿದೆ, ಇಮಿಡಿಯೇಟ್ಲಿ ನಾವು ಹೇಳೋಕ್ಕಾಗಲ್ಲ. ನಾವು ನನ್ನ ಏಜರ್ ಅವ್ರ ಮಗ, ಅವ್ರ ಹತ್ರ ನಾನು ಹಂಗೆ ಮಾತಾಡ್ತಾ, ಯಾಕಂದ್ರೆ ಅವ್ರು ನಿಧಾನದಾಗ ಬರ್ತಾ ಇದ್ರು, ನಾವು ಅವ್ರ ಕೈಗೆ ಸಿಗಬಾರ್ದು ಅಂತ ವಾಕ್ ಮಾಡ್ಕೊಂಡು ಪ್ರಾಪರ್ಟಿ ಎಲ್ಲ ಓಡಾಡ್ತಾ ಇದ್ರಿ. ಈ ಥರ ಇದೆ. ಸೌತು ನಮಗೆ ಡೌನ್ ಆಯಿತು, ಆಗ ಹಾಸ್ಪಿಟ್ಲ್ ಖರ್ಚು 100% ಬರುತ್ತೆ. ಯಾರ್ಯಾರ ಮನೆಯಲ್ಲಿ ಅದು ಪ್ರಾಪರ್ಟಿ ಆಗ್ಬೋದು, ಮನೆ ಆಗ್ಬೋದು, ದಕ್ಷಿಣಕ್ಕೆ ಇಳಿತೀರಲ್ವಾ ಅವ್ರಿಗೆಲ್ಲ ನಿಮಗೆ ಹಾಸ್ಪಿಟ್ಲ್ ಖರ್ಚು ಬರುತ್ತೆ. ನೋಡಿ, ಇದು ಸೌತ್ ರೋಡ್ ಇದೆ ಅಲ್ವಾ. ಈಗ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಈ ಥರ ಇದೊಂದು ಪ್ರಾಪರ್ಟಿ ಇಟ್ಕೊಳ್ಳಿ. ಈ ಮನೇಲಿ ನನ್ನ ಫ್ರೆಂಡ್ ಇದ್ದಾರೆ, ಇದು ಮನೆ, ಓಕೆನಾ. ಇದೊಂದು ಮನೆ ಸ್ಟ್ರೈಟ್ ಮನೆ ಇದ್ದಾವೆ. ಇದು ಈಸ್ಟು ಸೌತು. ಈ ಪ್ರಾಪರ್ಟಿಗೆ ಅಂದರೆ ಇದು ರೋಡಿಂದ ಈ ಪ್ರಾಪರ್ಟಿಗೆ 2 ಅಡಿ ಅವರು ಹೈಟ್ಗೆ ಹತ್ತುತ್ತಾರೆ. ಇಲ್ಲಿಗೆ ಉತ್ತರಕ್ಕೆ ದಕ್ಷಿಣದಿಂದ 2 ಅಡಿ ಹತ್ತುತ್ತಾರೆ. ಅದೇ ನಾವು ಈ ಮನೆಯಿಂದ, ಇಲ್ಲಿ ಮೇನ್ ಡೋರ್ ಇದೆ, ಇಲ್ಲಿ ಮನೆಯಿಂದ ಆಚೆ ಹೋಗಿ ದಕ್ಷಿಣಕ್ಕೆ 2 ಅಡಿ ಇಳಿದು ಪೂರ್ವಕ್ಕೆ ಟರ್ನ್ ಆಗ್ತಾರೆ. ನಾನು ಹೇಳಿದೆ ಹಾಸ್ಪಿಟ್ಲ್ ಖರ್ಚು ಬರುತ್ತೆ, ಬೇಡ, ಈ ಮನೆ ಸರಿ ಇಲ್ಲ. ಅವ್ರು ಹೇಳೋದೇನೆಂದರೆ, ಸರ್ ನಮ್ಗೆ ಹೊಸ ಬಿಲ್ಡಿಂಗೇ ಬೇಕು, ಇದು ಹೊಸ್ದಾಗಿದೆ, ಇನ್ನೂ ಯಾರೂ ಬಂದಿಲ್ಲ, ನಾವೇ ಫಸ್ಟ್ ಹೋಗ್ತಾ ಇದ್ದೀವಿ. ನಿಮ್ಮ ಪಾಯಿಂಟ್ ನಾನು ಒಪ್ತೀನಿ. ಸುಮಾರು ಜನ ಇದು ತಪ್ಪು ಮಾಡ್ತೀರಾ, ನನಗೆ ಹೊಸ ಮನೆ ಬೇಕು ಅಂತ ಹೋಗ್ತೀರಾ, ಅದ್ರಲ್ಲಿ ವಾಸ್ತು ಇರೋಲ್ವೋ ಕೇಳಲ್ಲ. ಆದರೆ ಇಲ್ಲಿ ಇರೋದ್ರಲ್ಲೆಲ್ಲ ಚೆನ್ನಾಗಿದೆ. ಪೂರ್ವ ಈಶಾನ್ಯದಿಂದ ಆಚೆ ಹೋಗಿ ದಕ್ಷಿಣ ರೋಡ್ಗೆ 2 ಅಡಿ ಇಳಿತಾರೆ. ಅದೇ ರೀತಿ ನಮಗೆ ಪೂರ್ವಕ್ಕೆ ತಿರುಗ್ತಾರೆ. ಅವಾಗ ಏನಾಯ್ತು, ದಕ್ಷಿಣಕ್ಕೆ ಇಳಿತಿದ್ದಂಗೆ ಹಾಸ್ಪಿಟ್ಲ್ ಖರ್ಚು ಬರುತ್ತೆ, ಬೇಡ ಅಂತ ಎಷ್ಟು ಹೇಳಿದ್ರು ಅದೇನು ಹೇಳ್ತಾರೆ, ಹಿತ್ಲು ಗಿಡ ಮದ್ದಲ್ಲ ಅಂತ. ಇಲ್ಲ ಸರ್, ನಮ್ಗೆ ಹೊಸ ಮನೆನೇ ಬೇಕು, ಬೇರೆ ಎಲ್ಲೂ ಹೊಸ ಸಿಗ್ತಾ ಇಲ್ಲ, ಎಲ್ಲ ಯೂಸ್ ಮಾಡಿರೋ ಮನೆ ಸಿಗ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಈ ಮನೆಗೆ ಬಂದರು. ಅವರು ಈ ಮನೆಗೆ ಕೋವಿಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಆವಾಗ ತಾನೇ ಹೋಗಿದ್ರು. ನಾವು ಹೇಳಿದ್ರಿ ಬೇಡ, ಹಾಸ್ಪಿಟ್ಲ್ ಖರ್ಚು ಬರುತ್ತೆ, ಬೇಡ ಅಂತ ಹೇಳಿದ್ರು. ಸರ್ ನಮ್ಗೆ ಹೊಸ ಮನೆನೇ ಬೇಕು, ಯಾರೋ ಯೂಸ್ ಮಾಡಿ ಹೋಗಿರೋ ಮನೆ ಬೇಡ, ನಮ್ಗೆ ಹೊಸ ಮನೆನೇ ಬೇಕು ಅಂತ ಹೇಳ್ಬಿಟ್ಟು ಈ ಮನೆಗೆ ಹೋದರು. ಫಸ್ಟ್ ಅವ್ರಿಗೆ, ನಮ್ಮ ಫ್ರೆಂಡ್ಗೆ ಕೋವಿಡ್ ಬಂತು. ಕೋವಿಡ್ ಬಂದಮೇಲೆ ಆ ಹಾಸ್ಪಿಟ್ಲ್ ಸಿಗ್ತಾಯಿಲ್ಲ, ಈ ಹಾಸ್ಪಿಟ್ಲ್ ಸಿಗ್ತಾಯಿಲ್ಲ, ಸೀರಿಯಸ್ಸು ಏನೇನೋ ಮಾಡಿ ಒಂದು 15 ದಿನ ಹಾಸ್ಪಿಟ್ಲಲ್ಲಿದ್ದು ಸಾವು ಗೆದ್ದು ಬಂದರು ನಮ್ಮ ಫ್ರೆಂಡು. ಓಕೆನಾ, ಆಯಿತು. ಇಲ್ಲಿಗೆ ಬಂದಮೇಲೆ ಏನಾಯಿತು, ಆಮೇಲೆ ಒಂದು 6 ತಿಂಗಳಿಗೆ ಅವ್ರು ಚಿಕ್ಕಮ್ಮಗೆ ಹುಷಾರಿದ್ದಂಗೆ ಆಯಿತು, ಅವ್ರ ರಿಲೇಟಿವ್ ಅವರೊಬ್ರಿಗೆ ಹುಷಾರಿದ್ದಂಗೆ ಆಯಿತು. ಅವ್ರಿಗೆ ಗಂಡು ಮಕ್ಕಳಿಲ್ಲ. ಈ ಮನುಷ್ಯನೋ ದಾನಶೂರ ಕರ್ಣಕ್ಕಿಂತ ಹೆಚ್ಚು ಕೃಷ್ಣ ಪರಮಾತ್ಮನಿದ್ದಂಗೆ. ಅವ್ರ ಮಕ್ಕಳಿಲ್ಲ ಅಂದ್ಬಿಟ್ಟು, ಯಾರೋ ಇದ್ದಾರೆ ಅನುಕೂಲ ಇಲ್ಲ ಅಂದ್ಬಿಟ್ಟು ಇವರು 45 ಲಕ್ಷ ಖರ್ಚು ಮಾಡಿದ್ರು ಅವರು ರಿಲೇಟಿವ್ ಅವ್ರಿಗೆ. ಅದಾಯಿತು. ನೆಕ್ಸ್ಟು ಅವ್ರ ಮಿಸ್ಸಸ್ಗೆ ಹುಷಾರಿದ್ದಂಗೆ ಆಯಿತು, ಅದಕ್ಕೊಂದಷ್ಟು ಆಯಿತು. ಈಗ ನೆಕ್ಸ್ಟು ಅವ್ರ ಅಣ್ಣ, ಯಾಕೆಂದರೆ ಇವ್ರು ದಾನೇಶ್ವರ ಕರ್ಣ ಆಗ್ಬಿಟ್ಟಿದ್ದಾರೆ. ಅವ್ರ ಅಣ್ಣಗೆ 3 ತಿಂಗಳಿಂದ ಇದ್ದಾರೆ ಐಸಿಯುಲಿ. ಎಲ್ಲ ಇವರೇ ಕಟ್ತಾರೆ, ಅವ್ರಿಗೆ ಅನುಕೂಲ ಇಲ್ಲ. ಇವ್ರು ಯಜಮಾನಿಕೆ ಮುಂಚೆನೇ ಕಟ್ಕೊಂಡ್ಬಿಟ್ಟವ್ರೆ. ಅವ್ರ ಅಣ್ಣ ತಮ್ಮಂದ್ರೆಲ್ಲ ಬೇರೆ ಕಡೆ ಇದ್ರು, ಇವ್ರು ಬೇರೆ ಇದ್ರು, ಅವ್ರದ್ದೆಲ್ಲ ನೋಡೋದು ಇವರೇ. ಸುಮಾರು ನನಗೆ ಗೊತ್ತಿರೋ ಪ್ರಕಾರ 4 ವರ್ಷದಿಂದ 1 ಕೋಟಿ ರೂಪಾಯಿ ಕ್ರಾಸ್ ಆಗಿದೆ. ಭಗವಂತನ ಪ್ರೀತಿ ಏನಪ್ಪ ಅವ್ರ ಮೇಲೆ ಅಂದರೆ, ಅವ್ರ ಮನೆಯವ್ರನ್ನ ಟಚ್ ಮಾಡ್ತಾ ಇಲ್ಲ, ಆದರೆ ಅವ್ರ ಕೈಯಲ್ಲಿ ಹಾಸ್ಪಿಟ್ಲ್ ಖರ್ಚು ಕಟ್ಟಿಸ್ತಾ ಇದ್ದಾನೆ. ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರು ದಕ್ಷಿಣಕ್ಕೆ ಇಳಿತೀರಿ ಅವರೆಲ್ಲರೂ
ಹಾಸ್ಪಿಟ್ಲ್ ಖರ್ಚು ಕಟ್ತೀರಾ, ಒಡವೆ ಅಡ ಇಡಲೇಬೇಕಾಗುತ್ತೆ. ನಮ್ಮ ಮನೆಯಿಂದ ದಕ್ಷಿಣ ರೋಡ್ ಯಾವತ್ತೂ ಹೈಟ್ ಇರಬೇಕು, ಡೌನ್ ಆಗಬಾರ್ದು. ಅದೇ ರೀತಿ ನೋಡ್ರಿ, ಇವ್ರದ್ದು ಇಲ್ಲಿ ದಕ್ಷಿಣ ಡೌನ್ ಆಯಿತು ರೋಡ್. ನಾನು ಎಲ್ಲ ಹೇಳಿದ್ಮೇಲೆ ಸರ್ ಪರವಾಗಿಲ್ಲ ಅಂದರೆ ಅವ್ರು ಹೆಂಗೆ ಧೈರ್ಯವಾಗಿದ್ರು ಅಂದರೆ ನನಗೆ ಕಷ್ಟ ಆಗ್ತಾ ಇತ್ತು. ಅವ್ರು ಹೇಳಿದ್ರು ಸರ್ 9 ದಿನ ಆಗಿದೆ ರಿಜಿಸ್ಟರ್ ಆಗಿ, ನೀವು ನನಗೆ 1 ದಿನ ಮುಂಚೆ ಸಿಕ್ಬಿಟ್ಟಿದ್ದರೆ ನಾನು ಇದು ಸ್ಟಾಪ್ ಮಾಡಿಬಿಡ್ತಿದ್ದೆ. ಸೊ 9 ದಿನ ಆಗಿದೆ. ಯಾಕೆಂದರೆ JCB ಇಲ್ಲ ಟ್ರ್ಯಾಕ್ಟರ್ಗಳೆಲ್ಲ ಕೆಲಸ ಮಾಡ್ತಾ ಇತ್ತು, ಈ ಬೆಟ್ಟನೆಲ್ಲ ತೆಗಿತಾ ಇದ್ರು ಅವರು. ಇದನ್ನೆಲ್ಲ ಅಂದರೆ ಇಲ್ಲೆಲ್ಲ ಬೆಟ್ಟ ಇತ್ತು, ಹೈಟು ತಗೊಂಡು ಹೋಗ್ತಾ ಇದ್ರು. ಅವ್ರು ಹೇಳಿದ್ರು ಪರವಾಗಿಲ್ಲ ಸರ್ ಅಂತ. ನಾನು 9 ದಿನ ಆಗಿದೆ ರಿಜಿಸ್ಟರ್ ಆಗಿ, ಅಟ್ಲೀಸ್ಟ್ ಭಗವಂತ ನಿಮ್ಮನ್ನು ಇವಾಗಾದರೂ ಕಳಿಸಿದ್ದಾನೆ ನಮ್ಗೆ ಹೇಳೋಕ್ಕೆ, ನಾವು ತಿದ್ಕೊಂತೀರಿ. ಆಯಿತು, ನಾನು ಒಂದು ಅರ್ಧ ಗಂಟೆ ಇಲ್ಲಿ ವೆಯ್ಟ್ ಮಾಡಿ ಸರ್, ನಾನು ಅವ್ರಿಗೆಲ್ಲ ಮಾತಾಡ್ಬಿಟ್ಟು ಬರ್ತೀನಿ ಅಂತ ಅವ್ರ ತಂದೆ ಮತ್ತು JCB ಏನು ಆಪ್ರೇಟ್ ಮಾಡಿಸ್ತಾ ಇದ್ರು, ಜಮೀನು ಕೊಡಿಸಿರೋರೆಲ್ಲ ಅಲ್ಲಿದ್ದರು. ಅವ್ರ ಹತ್ರ ಹೋಗ್ಬಿಟ್ಟು ಅವರು ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ಏನೋ ಇಮ್ಮಿಡಿಯೇಟ್ಲಿ ಕೆಲಸ ಸ್ಟಾಪ್ ಮಾಡಿಬಿಡಿ. ನಾನು ಹೇಳಿದೆ ಅವ್ರಿಗೆ ₹1 ಇನ್ಮೇಲೆ ನೆಕ್ಸ್ಟ್ ಈ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ನಿಮಗೆ ಬರೋದಿಲ್ಲ ಅಂತ. ಅವಾಗ ಅವರು ಹೋಗಿ ಬಂದು ನನ್ನ ಕಾರ ಕೂಸ್ಕೊಂಡ್ರು. ಒಂದು ಸ್ವಲ್ಪ ದೂರ ಮುಂದೆ ಬರ್ತಿದ್ದಂಗೆ ಎಳ್ನೀರು ಗಾಡಿ ಇತ್ತು. ಸರ್ ಎಳ್ನೀರು ಕುಡಿತೀರಾ ಅಂದರು. ನಾನು ಮೊದಲೇ ಬೇಜಾರಾಗಿದ್ದೆ, ನನಗಿಂತ ಬೇಜಾರು ಅವ್ರಿಗಾಗಬೇಕು. ಅವ್ರು ಧೈರ್ಯವಾಗಿದ್ದರು. ಇಲ್ಲ ಸರ್ ಬೇಡ ಅಂದೆ. ಆಮೇಲೆ ಮುಂದೆ ಬರ್ತಾ ಅವ್ರು ಹೇಳಿದ್ರು ಮತ್ತೆ ಏನಂತ ಅಂದರೆ, ಸರ್ ನಾಳೆ ರಿಜಿಸ್ಟ್ರೇಷನ್ ಇದೆ ಅಂದಾಗ ನಮ್ಮ ತಂದೆ ಕಾಲೇಟ್ ಆಗಿದ್ದು, ನಾಳೆ ಬೆಳಗ್ಗೆ ರಿಜಿಸ್ಟ್ರೇಷನ್ ಇತ್ತು, ಇವತ್ತು ಸಾಯಂಕಾಲ ಆಯಿತು. ನೀವು ಹೇಳಿದ್ದು 100% ಸತ್ಯ. ನಮ್ಮ ಮನೆಯಲ್ಲಿ ಈ ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಕೊಂಡ ಮೇಲೆ ಆರೋಗ್ಯ ಸಮಸ್ಯೆ ಬರ್ತಾ ಇದೆ. ಹಾಗಾಗಿ ನಾನು ಅವ್ರಿಗೆ ಸೇಲ್ ಮಾಡೋಕ್ಕೆ ಬಂದ್ಬಿಟ್ಟಿದ್ದೀನಿ, ಇಮಿಡಿಯೇಟ್ಲಿ ಕೆಲಸ ಸ್ಟಾರ್ಟ್ ಮಾಡಿಬಿಡಿ ಅಂತ. ನೋಡಿ, ಇದು ಪಾಸಿಟಿವ್. ನಾವು ಯಾರನ್ನೋ ಭಯ ಇಡಿಸ್ಬೇಕು ಅಂತಲ್ಲ, ನೀವು ಚೆನ್ನಾಗಿರ್ಬೇಕು. ಯಾಕೆಂದರೆ ಈಗ ತಂದೆ ತಾಯಿಗೆ ವಯಸ್ಸಾಗಿರುತ್ತೆ, ತಂದೆ ತಾಯಿಯಿಂದ ನೋಡ್ಕೊಬೇಕಾಗಿರೋ ಜವಾಬ್ದಾರಿ ನಮ್ಮದು. ಅವಾಗ ನಾವೇನು ಮಾಡಬೇಕು, ನಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಬೇಕು. ವಾಸ್ತು ಬಲ ಇದ್ದಿದ್ದಂಥ ಈ ಥರ ಇರ್ತಕ್ಕಂಥ ಮನೆಗಳಿಗೆ ಹೋದಾಗ, ಆ ಥರ ಇರ್ತಕ್ಕಂಥ ಪ್ರಾಪರ್ಟಿಗೆ ಹೋದಾಗ ಅದು ನೆಗೆಟಿವ್ ಆಗಿ ಪರಿಣಾಮ ಬೀರ್ತದೆ. ಅವ್ರು ಎಷ್ಟು ಪಾಸಿಟಿವ್ ಆಗಿ ತೊಗೊಂಡ್ರೆ, ಸರ್ ಆಯಿತು ಬಿಡಿ ಸರ್, ಅವ್ರು ಏನು ಹೇಳಿದ್ರು ಅಂದರೆ, ಅವ್ರೊಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್, ನಾನು ನೆಕ್ಸ್ಟು ನನ್ನ ಕಂಪ್ನಿ 2 ವರ್ಷ ಆದಮೇಲೆ ತೆಗೆದ್ರೆ ನಾನು ಏನು ಮಾಡೋದು, ಹಾಗಾಗಿ ಈಗಿಂದನೇ ಒಂದು ಇಲ್ಲಿ ತೋಟ ಮಾಡಿಕೊಂಡು ಹಸುಗಳನ್ನೆಲ್ಲ ಮಾಡಿಕೊಂಡು ಡೈರಿ ಫಾರಮ್ ಮಾಡೋಣ ಅಂತಿದ್ದೀನಿ. ಅವ್ರು ತುಂಬ ಕನಸು, ಎಷ್ಟು ಚೆನ್ನಾಗಿತ್ತು ಅವ್ರ ಕನಸು ಅಂದರೆ, ಅವ್ರದ್ದೊಂದು ಪ್ರಾಪರ್ಟಿ ಸೇಲ್ ಅಂದರೆ ಒಂದು ಮನೆ ಇತ್ತು, ಬಾಡಿಗೆ ಬರೋಂಥ ಮನೆ. ಆ ಮನೇನ ಸೇಲ್ ಮಾಡಿ ಈ ಜಾಗ ತೊಗೊಂಡಿರೋದು, 3.5 ಎಕರೆ ಜಾಗ ತೊಗೊಂಡಿದ್ದಾರೆ. ಅವರು ತುಂಬ ಡೈರಿನೆಲ್ಲ ಸುತ್ತಿದ್ದಾರೆ, ಯಾವ ಥರ ನಾವು ಹಸು ಸೆಲೆಕ್ಟ್ ಮಾಡಬೇಕು. ಅವ್ರ ಕನಸು ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಯಾವಾಗ ವಾಸ್ತುಕ್ಕೆ ಇಲ್ವೋ ಅವ್ರು ಇಮಿಡಿಯೇಟ್ಲಿ ಸೇಲ್ ಮಾಡ್ತೀನಿ ಸರ್, ನಿಮ್ಮ ಹತ್ರ ಯಾವುದಾದ್ರೂ ಪ್ರಾಪರ್ಟಿ ಇದ್ದರೆ ಹೇಳಿ ಅಂದರು. ನಾನು ಹೇಳಿದೆ ನೋಡಿ ಸರ್, ನಾನು ವಾಸ್ತು ನೋಡೋದು ಬಿಟ್ಟರೆ ಬೇರೆ ಏನೂ ಮಾಡಲ್ಲ. ನೀವು ಬೇರೆ ಪ್ರಾಪರ್ಟಿ ಇದ್ದರೆ ನಿಮ್ಗೆ ಓಕೆ ಆಯಿತು, ಪೇಪರ್ ಓಕೆ ಆಯಿತು ಅಂದಾಗ ನಾನು ಕರ್ಸ್ಕೊಡಿ. ಮೊದಲೇ ಕರ್ಸ್ಕೊಬೇಕು, ಅಡ್ವಾನ್ಸ್ ಮಾಡೋಕ್ಕಿಂತ ಮುಂಚೆ. ನೋಡಿ, ರಿಜಿಸ್ಟ್ರೇಷನ್ ಆಗಿ 9 ದಿನ ಆಗಿದೆ, ನನಗೂ ಕಷ್ಟ ಆಗುತ್ತೆ. ನಾವು ನಿಮ್ಗೆ ಭಯ ಇಕ್ಸ್ಬೇಕು ಅಂತಲ್ಲ, ಈ ಥರ ಇದ್ದರೆ ಮುಂದೆ ಏನಾಗುತ್ತೆ ನಿಮ್ಮ ಜೀವನದಲ್ಲಿ ಅಂತ ನನಗೆ ಗೊತ್ತಿರುತ್ತೆ. ನಾನು ಅದ್ರ ಬಗ್ಗೆ ತಿಳ್ಕೊಂಡಿರ್ತೀನಿ, ಅದ್ರ ಬಗ್ಗೆ ಅಧ್ಯಯನ ಮಾಡಿರ್ತೀನಿ. ಹಾಗಾಗಿ ನಾನು ನಿಮ್ಗೆ ಹೇಳೋದು, ಯಾರನ್ನೋ ಭಯಪಡಿಸ್ಬೇಕು ಅಂತಲ್ಲ. ನೀವು ಚೆನ್ನಾಗಿದ್ದರೆ ನಿಮ್ಮ ಹೆಂಡತಿ ಮಕ್ಕಳು ನೀವು ನೋಡ್ಕೊಬೋದು, ಅಪ್ಪ ಅಮ್ಮ ನೋಡ್ಕೊಬೋದು. ನಾವೇ ಇಲ್ಲ ಅಂದರೆ ಏನು ಮಾಡೋದು? ಹಾಗಾಗಿ ನಾನು ನಿಮ್ಗೆ ಏನಿದೆ ಅದು ಓಪನಾಗಿ ತೆರೆದಿಡ್ತಾ ಇರ್ತೀನಿ. ಬೇಡ ಸರ್, ಇದು ಈ ಥರ ಆಗುತ್ತೆ ಹಾಸ್ಪಿಟ್ಲ್ ಖರ್ಚು ಅಂತ ಹೇಳ್ತೀನಿ. ಅವರು ಚಾಲೆಂಜ್ ಆಗಿ ತೊಗೊಂಡ್ರು, ಆಯಿತು ಬನ್ನಿ ಸರ್ ಇದು ಸೇಲ್ ಮಾಡಿ ಇನ್ನೊಂದು ತೊಗೊಳೋಣ ಅಂತ. ಅದು ಪಾಸಿಟಿವ್. ನೀವು ಕಷ್ಟಪಟ್ಟಿರೋಂಥ ದುಡ್ಡು, ಅದು ₹1 ತುಂಬ ಇಂಪಾರ್ಟೆಂಟ್ ಇರುತ್ತೆ. ಏನಾದರೂ ಪ್ರಾಪರ್ಟಿ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ, ಇಲ್ಲ ಒಂದು ಮನೆ ತೊಗೊತೀರಿ ಅಂದಾಗ, ಒಂದು ಸೈಟ್ ತೊಗೊತೀರಿ ಅಂದಾಗ, ದಯವಿಟ್ಟು ಅದ್ರದ್ದು ಗೊತ್ತಿರೋದನ್ನ ಒಂದ್ಸರಿ ಕರ್ಸ್ಕೊಂಡು ತಿಳ್ಕೊಳ್ಳಿ. ಕೈಯಿಂದ ಆಚೆ ಹೋದ್ಮೇಲೆ ಅಮೌಂಟ್ ರಿಟರ್ನ್ ಬರಲ್ಲ. ಈಗ ಪಾಪ ಅವರು ಇದನ್ನು ಸೇಲ್ ಮಾಡಬೇಕಂದ್ರೆ ಎಷ್ಟು ದಿನ ವೆಯ್ಟ್ ಮಾಡಬೇಕು, ಇವ್ರು ಕೊಟ್ಟಿರೋ ಅಮೌಂಟ್ ಬರುತ್ತೋ ಇಲ್ವೋ, ಇವ್ರಿಗೆ ವಾಸ್ತು ಗೊತ್ತಿಲ್ಲ, ತೊಗೊಂಬಿಟ್ರು ಸರಿ. ಈಗ ಅವ್ರಿಗೆ ತೊಗೊಂಡವರು ಕೆಲವೊಬ್ರು ಯಾರೋ ಒಬ್ಬೊಬ್ರು ಅದನ್ನ ಯಾಮಾರೋದು ನೋಡಿ. ಪ್ರಾಪರ್ಟಿ ತೊಗೊಂಡ್ಮೇಲೆ ವಾಸ್ತುವನ್ನು ಕರ್ಸಿದ್ರು. ಈಗ ಈ ಪ್ರಾಪರ್ಟಿ ತೊಗೊಂಡವ್ರು ಮೊದಲೇ ಕರ್ಸಿದ್ರೆ ಈ ಬೆಟ್ಟ ಇರೋದ್ರಿಂದ ಬೇಡ ಅಂತಿತ್ತು, ನಾವು ಕಾರಿಂದ ಕೆಳಗಡೆನೇ ಇಳಿಯಲ್ಲ. ಹಾಗಾಗಿ ದಯವಿಟ್ಟು ನೀವು ಮನೆ ತೊಗೊಬೇಕಾದ್ರೆ, ಪ್ರಾಪರ್ಟಿ ಸೈಟ್ ತೊಗೊಬೇಕಾದ್ರೆ, ಯಾರಾದರೂ ಅದ್ರ ಒಬ್ರು ಗೊತ್ತಿರೋರನ್ನ ಕರೆಸಿ ಚೆನ್ನಾಗಿದೆಯಾ ತೊಗೊಂಬೋದ ಅಂತ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ. ಅದೇ ರೀತಿ ನಿಮ್ಮ ಫೇಸ್ಬುಕ್ಗಳಲ್ಲಿ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ, ಸ್ಟೇಟಸಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ತೊಗೊಂಡು ಮತ್ತೆ ಬರ್ತೀನಿ. ನಮಸ್ಕಾರ.